ಓ ಚಾ ಅಂಗಡಿಯವನೇ, ಬೇಗ ಸಮೋಸ ಜಿಲೇಬಿ ತಗೊಂಡ್ ಬಾ. ಇದೇನಿದು ಖಾಲಿ ಪ್ಲೇಟು? ನೀನ್ ಹೇಳ್ತಿಯಲ್ಲ ದಿನ ಖಾಲಿ ಜೇಬದ, ನಾಳೆ ದುಡ್ಡು ಕೊಡ್ತೀನಿ ಅಂತ. ಇವತ್ತು ನಾನು ಖಾಲಿ ಪ್ಲೇಟ್ ಕೊಟ್ಟು ಹೇಳ್ತಾ ಇದ್ದೀನಿ, ನಾಳೆ ಸಮೋಸ ತಿನ್ನುವಂತೆ. ನೀನು ಅವಮಾನ ಮಾಡ್ತಾ ಇದ್ಯಾ ಮತ್ತೋ? ನಡಿ, ನಾವು ಒಂದು ಕ್ಷಣ ಇಲ್ಲಿ ಇರ್ಲೇಬಾರ್ದು. ನಡಿ ಹೋಗೋಣ. ಅಯ್ಯೋ ಮೋಟು, ತುಂಬಾ ಕೋಪ ಮಾಡ್ಕೋಬೇಡ ಕಣ್ಣು. ಸಮೋಸ ಸಿಕ್ತಿದ್ರೆ ಏನಾಯ್ತು, ಇಲ್ಲಿ ಫ್ರೀ ಆಗಿ ಪೇಪರ್ ಸಿಕ್ಕಿದೆ ಓದಕ್ಕೆ. ಅರೆ ಮೋಟು, ಇಲ್ಲಿ ನೋಡು, ನೀನ್ ಲಾಟ್ರಿ ಟಿಕೆಟ್ ತಗೊಂಡಿದ್ದಲ್ಲ, ಅದ್ರ ರಿಸಲ್ಟ್ ಇವತ್ತು ಬಂದಿದೆ. ಬೇಗ ನೀನ್ ಟಿಕೆಟ್ ಕೊಡು. ಆ ಟಿಕೆಟ್ ಮನೇಲಿದೆ, ಆದ್ರೆ ಅದ್ರ ನಂಬರ್ ನನ್ನ ಬಾಯಲ್ಲೇ ಇದೆ. ನಮ್ಮ ಹತ್ರ ಡಕೋಟಾ ಎಕ್ಸ್ಪ್ರೆಸ್ ಕಾರ್ ಇತ್ತಲ್ಲ, ಸೇಮ್ ಆ ಕಾರ್ ನಂಬರ್ UP 1415. ಈಗಲೇ ನೋಡ್ತೀನಿ UP 1415. UP 415. ಇಲ್ಲ ಇಲ್ಲ ಇಲ್ಲ. ನನಗೂ ತೋರ್ಸೋ UP 1415. ಅಯ್ಯೋ, ಎಲ್ಲಿದೆ? ಅಯ್ಯೋ, ಇಲ್ಲ 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 ಇಲ್ಲ, ಲಾಟ್ರಿ ಹೊಡಿತು. ಫಸ್ಟ್ ಪ್ರೈಸ್ ಬಂದಿದೆ, ಪೂರ್ತಿ 5 ಕೋಟಿ ಲಾಟ್ರಿ ಟೀ. ಇಲ್ಕೊಡೋಣ. ವಾ ಮೋಟು ಪತ್ತು ಇಬ್ರು ಕೋಟ್ಯಾಧಿಪತಿ ಆಗೋಗ್ಬಿಟ್ರು. ನೀವಲ್ಲ ನಾವು. ಪತ್ತು ನಡಿ, ಮನೆಯಿಂದ ಟಿಕೆಟ್ ತಗೊಂಡ್ಬಂದ್ಬಿಡೋಣ. ನಾವು ಕೋಟ್ಯಾಧಿಪತಿ ಆಗ್ಬಿಟ್ಟಿದೀವಿ ಅಂತ ನಂಗೆ ನಂಬೋಕೆ ಆಗ್ತಿಲ್ಲ. ಅಯ್ಯಯ್ಯೋ, ನೀವಲ್ಲ, ನಾವು. ಆ ಟಿಕೆಟ್ ನಮ್ದು, ನಿಮ್ದಲ್ಲ. ಜಾನ್ ಆಗ್ತಾನೆ ಡಾನ್. ಆ ಲಾಟ್ರಿ ಟಿಕೆಟ್ ನನಗ್ ಕೊಟ್ಬಿಡಿ, ಇಲ್ಲ ಅಂದ್ರೆ ನಿಮ್ ಪ್ರಾಣ ನನಗ್ ಕೊಡಕ್ ರೆಡಿ ಆಗ್ಬಿಡಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಏನೋ ನಂಬರ್ 2. ಬೇಡಣ್ಣ, ಕೋಟ್ಯಾಧಿಪತಿ ಆಗೋ ನಮ್ ಕನ್ಸನ್ನ ನುಚ್ಚೂರ್ ಮಾಡ್ಬೇಡಣ್ಣ ಪ್ಲೀಸ್. ಕನ್ಸಷ್ಟೇ ಅಲ್ಲ, ನಿನ್ನ ನುಚ್ಚೂರ್ ಮಾಡಕ್ ಬಿಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಬಾಯಲ್ಲೇ BP ಇಟ್ಟು ಊದ್ ಬಿಡ್ತೀನಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಅಲ್ವೇನೋ ನಂಬರ್ 2. ಜಪ್ತಾಗಿರಿ ಸಾಕ್ ಮಾಡ್ರು. ಅವ್ರನ್ನ ಚೆಕ್ ಮಾಡಿ ಮೊದ್ಲು ಟಿಕೆಟ್ ಕಿತ್ಕೊಂಡ್ಬಿಡಿ ಅವನ ಹತ್ರ. ನಾನ್ ಮಾತ್ರ ನನ್ನ ಆಸ್ತಿ ಯಾರಿಗೂ ಕೊಡೋದಿಲ್ಲ. ಕತ್ ಮುಂಡವ, ಅವ್ನು ಹೋಗಿ ಮೊದ್ಲು ಹಿಡೀರು. ಅಯ್ಯೋ ಪಡಿತೇವೆ, ಜೋರಾಗಿ ಓಡಿ ಹಿಡ್ಕೊಳ್ರ ಅವ್ರನ್ನ. ನನ್ನ ಕರ್ಕೊಳ್ರು ಪ್ಲೀಸ್. ದಡ್ಗಳ ಅಪ್ಪ. ತಪ್ಪಿಸ್ಕೊತೀರಾ? ತಪ್ಪಿಸ್ಕೊಂಡು ಎಲ್ಲಿ ಓಡಾಕ್ತೀರಾ ನೋಡೇ ಬಿಡ್ತೀನಿ. ಮೋಟು ಕಾಪಾಡು. ನನ್ ಫ್ರೆಂಡ್ ಬಿಟ್ಬಿಡೋ, ಇಲ್ಲ ಅಂದ್ರೆ ಸರಿಗಿರಕ್ಕಿಲ್ಲ ನೋಡೋ. ಈ ಲಾಟ್ರಿ ಟಿಕೆಟ್ ಕೊಟ್ಬಿಡು, ಇಲ್ಲ ಅಂದ್ರೆ ನಿನ್ ಫ್ರೆಂಡ್ ಅಷ್ಟೇನೆ. ಬರ, ನಾನು ಟಿಕೆಟ್ ತಗೊಂಡ್ಬರ್ತೀನಿ, ನೀ ಇಲ್ಲೇ ಇರಪ್ಪ. ಲೇ ಮೋಟು, ನೀನ್ ಗುಗ್ಗು ತರ ಟಿಕೆಟ್ ಇವನು ಕೊಡ್ಬೇಡ ಕಣ. ಜೀವನದಲ್ಲಿ ಮೊದಲನೇ ಸಾರಿ ಕೋಟ್ಯಾಧೀಶ್ವರ ಆಗಿದ್ಯಾ ನೀನು. ಮೊದ್ಲು ನೀನ್ ಇಲ್ದೆ ದುಡ್ಡು ತಗೊಂಡು ನಾನು ಏನಪ್ಪ ಮಾಡ್ಲಿ? ಜಾನ್ ಈಗ್ಲೇ ಬಂದೆ. ಅರೆ, ನಾನು ಮೋಟು ಜೊತೆ ಹೋಗಿ ಬರ್ತೀನಿ. ಅವನಿಗೆ ಟಿಕೆಟ್ ಹುಡ್ಕೋದ್ರಲ್ಲಿ ನಾನು ಅವನಿಗೆ ತುಂಬಾ ಸಹಾಯ ಮಾಡ್ಬೇಕು. ನಿನ್ ಮಾತ್ರ ಕಳ್ಸೋದಿಲ್ಲ, ನೀನ್ ವಾಪಸ್ ಬರಲ್ಲ. ನಿನ್ ನಮಕ್ಕರಾಮು. ನಾನ್ ಬರ್ದೆ ಕೈ ಕೊಟ್ಬಿಟ್ಟ ಅಂದ್ರೆ ನಮ್ ಡಾಕ್ಟರ್ ಮುನ್ಸಾಮಿಗೆ ಗುಂಡಾರ್ ಸಾಯಿಸ್ಬಿಡಿ. ಆದ್ರೆ ನನ್ ಮೋಟುಗೆ ಸಹಾಯ ಮಾಡೋದಕ್ಕೆ ಖಂಡಿತ ನನ್ನ ಕಳಿಸ್ಕೊಡಿ ಪ್ಲೀಸ್. ಸರಿ, ಹೋಗ್ಬಾ ಬೇಗ. ಓಡಬಿಟ್ಟ ಐಡಿಯಾ. ಜಾನ್ ಮೋಟುಗೆ ಮನೇಲಿ ಮಣ್ಣು ಕೂಡ ಸಿಗಲ್ಲ. ನಾನು ಹುಡ್ಕೋದ್ರೇನೆ ಆ ಲಾಟ್ರಿ ಟಿಕೆಟ್ ಸಿಗೋದು. ಆಗಾಗಿಲ್ಲ, ನೀನು ಎಸ್ಕೇಪ್ ಆಗ್ಬಿಟ್ರೆ ನಾನು ಓಡೋಕ್ಕಾಗಲ್ಲ. ಅಕಸ್ಮಾತ್ ನಾನು ಓಡೋದ್ರೆ ಮೋಟು ಬರ್ತಾನಲ್ಲ, ನೀನು ಅವನ ಮೇಲೆ ಗುಂಡಾರ್ಸು. ಏನೀಗ? ಓಕೆ, ಬೇಗ ಹೋಗು. ಮತ್ತೆ ಟಿಕೆಟ್ ಹುಡ್ಕೋದ್ರಲ್ಲಿ ಮೋಟಿಗೆ ಸಹಾಯ ಮಾಡೋ. ಜಾನ್, ನಾನಲ್ಲಿ ಹೋದ್ರೇನೆ ಅವ್ರಿಗೆ ಲಾಟ್ರಿ ಟಿಕೆಟ್ ಸಿಗೋದು. ನಾನು ಬರ್ಲಿಲ್ಲ ಅಂದ್ರೇನು, ಆ ಬಚ್ಚಲು ಮುಖದವ್ನು ಬರ್ತಾನಲ್ಲ, ನೀನ್ ಅವನ್ಗೆ ಟಪ 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 ಅಂತ 6 ಗುಂಡಾರಿಸ್ಬಿಡು. ಏನಂತೀಯ? ಕರೆಕ್ಟ್ ಅಲ್ವಾ?
ಓಕೆ ಓಕೆ ಬೇಗ ಹೋಗಿ ಆ ಟಿಕೆಟ್ ತಗೊಂಡ್ಬಿಡಿ. ಜಾನ್ ಆಗ್ತಾನೆ ಜಾನ್. ಜೂಟ್ ರಾಜ ಬಸ್ ನೀವ್ ಒಳ್ಳೆ ಗುಗ್ಗು. ಅಲ್ಲ ಎಲ್ರನ್ನು ಕಳಿಸ್ಬಿಟ್ರಲ್ಲ, ಇಲ್ಲಿ ಯಾರಿದ್ದಾರೆ? ಅವ್ರು ಬರ್ಲಿಲ್ಲ ಅಂದ್ರೆ ಯಾರನ್ನು ಶೂಟ್ ಮಾಡ್ತೀರಾ ನೀವು? ಅಯ್ಯೋ ದೊಡಿಯ, ಅದನ್ನ ಕೇಳ್ತಿಯಲ್ಲೋ. ಮೋಟು ಬರ್ಲಿಲ್ಲ ಅಂದ್ರೆ ಪತ್ಲಿಗೆ ಗುಂಡಾರ್ ಸಾಯಿಸ್ಬಿಡ್ತೀನಿ. ಗಸಗಸರಾಮ ಬರ್ಲಿಲ್ಲ ಅಂದ್ರೆ ಡಾಕ್ಟರ್ ಮುನ್ಸ್ವಾಮಿಗೆ ಗೋಲಿ ಹೊಡೆದು ಸಾಯಿಸ್ಬಿಡ್ತೀನಿ. ಅಕಸ್ಮಾತ್ ಪತ್ಲು ಬರ್ಲಿಲ್ಲ ಅಂದ್ರೆ ಮೋಟು ಆದ್ರೂ ಬಂದೇ ಬರ್ತಾನೆ, ಅವನ್ಗಾದ್ರೂ ಗೋಲಿ ಹೊಡಿತೀನಿ. ಡಾಕ್ಟರ್ ಬಂದಿಲ್ಲ ಅಂದ್ರೆ ಗಸಗಸೆ ಅಂತ ಬಂದೇ ಬರ್ತಾನೆ, ಅವನ್ಗೂ ಗುಂಡಾರಿಸ್ಬಿಡ್ತೀನಿ. ಲೆಕ್ಕ ಸರಿಯಾಗಿದೆ ಅಂತಾನೆ ಮುನ್ಸ್ವಾಮಿ. ಒಂದ್ ನಿಮಿಷ. ಮೋಟು ಬರ್ಲಿಲ್ಲ ಅಂದ್ರೆ ಪತ್ಲು ಗುಂಡಾರಿಸ್ತೀರಾ, ಪತ್ಲು ಬರ್ಲಿಲ್ಲ ಅಂದ್ರೆ ಮೋಟು ಗುಂಡಾರಿಸ್ತೀರಾ, ಮೋಟು ಬರ್ಲಿಲ್ಲ ಅಂದ್ರೆ ಬಚ್ಚಲ್ ಮಕ್ಕದವನ್ ಬರ್ತಾನೆ, ಅವನಿಲ್ಲ ಅಂದ್ರೆ ಡಾಕ್ಟರ್ ಬರ್ತಾನೆ. ಯಾರಿಗೆ ನೀವು ಶೂಟ್ ಮಾಡ್ತೀರಾ? ಹಂಗೊಂದು ಗೊತ್ತಾಗ್ತಿಲ್ವಲ್ಲ. ಓ, ನೀನ್ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ಮೊದ್ಲಿಂದ ಶುರು ಮಾಡ್ತೀನಿ ಕೇಳ್ಕೊ. ಮೋಟು ಬದಲು ಪತ್ಲುಗೆ ಗುಂಡಾರಿಸ್ಬಿಡ್ತೀನಿ. ತಲೆ ಕೆಟ್ಟಬಿಟ್ಟಿದೆ. ಪತ್ಲು ಮುನ್ಸ್ವಾಮಿ ಗಸಗಸೆ, ಓ ಮೈ ಗಾಡ್, ತುಂಬಾ ತಲೆ ಕೆಡ್ತಾ ಇದೆ. ನಾನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಮತ್ತೆ ಮೊದ್ಲಿಂದ ಶುರು ಮಾಡ್ತೀನಿ. ಯಾರ ಬದಲು ಯಾರನ್ನು ಸಾಯಿಸ್ಬೇಕು? ಏನ್ ಮಾಡೋದು? ಅಯ್ಯೋ, ಇಲ್ಲ ಇಟ್ಟಿದ್ದಲ್ಲಪ್ಪ, ನನಗ್ ತನ್ನ ತಲೆನೇ ಓಡ್ತಾ ಇಲ್ಲ. ಈ ಟಿಕೆಟ್ ಎಲ್ಲಿ ಇಟ್ಬಿಟ್ಟೆ ನಾನು? ಯೋಚನೆ ಮಾಡ ಮೋಟು, ಸರಿಯಾಗಿ ಯೋಚನೆ ಮಾಡು. ನಾವು 5 ಕೋಟಿ ಕಳ್ಕೊಬಕ್ಕೆ ಸಾಧ್ಯನೇ ಇಲ್ಲ. 5 ಕೋಟಿ ನಮ್ದಂತೂ ಅಲ್ಲ ಕಣ, ಅದನ್ನ ಜಾನ್ ತಗೊಂಡೋಗ್ಬಿಡ್ತಾನೆ. ಅಯ್ಯೋ ದೇವ್ರೆ, ನೀನ್ ನಿಜವಾಗ್ಲೂ 5 ಕೋಟಿ ರೂಪಾಯಿ ಟಿಕೆಟ್ ನ ಜಾನಿ ಕೊಡ್ತಾ ಇದೀಯಾ? ಮೋಟು, ಆ ರೌಡಿಗಳ ಜೊತೆ ಸೆಣಸಾಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಾವು 5 ಕೋಟಿ ತಗೊಂಡು ಎಲ್ಲಾದ್ರೂ ದೂರ ಹೊಟ್ಟಬಿಟ್ಟು ಸೆಟ್ಲ್ ಆಗ್ಬಿಡೋಣ. ಆ ಜಾನಿಗೆ ದುಡ್ಡು ಸಿಗಲ್ಲ. ಆಗ ನಮ್ ಪತ್ಲು ಮತ್ತೆ ಡಾಕ್ಟರ್ ಮುನ್ಸ್ವಾಮಿನ ಹಂಗೆ ಹೋಗಿ ಅಂತ ಬಿಡ್ಬಿಡ್ತಾನೆ. ನಾನ್ ನನ್ ಗೆಳೆಯ ಜೀವನ ಸುಲಭವಾಗಿ ಹೋಗಿ ಬಿಡೋದಿಲ್ಲ. 5 ಅಲ್ಲ 50 ಕೋಟಿ ಆಗಿದ್ರು ಕೊಟ್ಬಿಡ್ತಾ ಇದ್ದೆ ಕಣ. ಅಯ್ಯೋ, ಸಿಕ್ಬಿಡ್ತು. ಈ ಬುಕ್ ಮೇಲೆ ಟಿಕೆಟ್ ಇಟ್ಟಿದ್ದೆ ನಾನು. ಏ ಮೋಟು, ಟಿಕೆಟ್ ಎಲ್ಲ ಇದ್ರಲ್ಲಿಲ್ಲ? ಟಿಕೆಟು ಇಲ್ಲಿದೆ. ನೀವಿಬ್ರು ಹೆಂಗಪ್ಪ ಇಲ್ಲಿ ಬಂದ್ಬಿಟ್ರೆ? ಕೊಡಿಲ್ಲ. ಡಾಕ್ಟರ್ ಮುನ್ಸ್ವಾಮಿ, ಜೋರಾಗಿ ಓಡಪ್ಪ, ಅವ್ನು ಹಿಡ್ಕೋಬೇಕು, ಇಲ್ಲಾಂದ್ರೆ ಎತ್ಕೊಂಡು ಹೋಗ್ಬಿಡ್ತಾನ ಅವನು. ಅಷ್ಟೇ ಮೇಲೆ ನಾವು ಓಡು ಬೇಗ ಹಿಡ್ಕ. ಸಾರಿ ಅಣ್ಣ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಅಯ್ಯೋ, ಏನ್ ಕುರುಡ ಆಗ್ಬಿಟ್ಟಿದ್ದೀನ. ಇನ್ಸ್ಪೆಕ್ಟರ್ ಸಾಹೇಬ್ರ, ಬನ್ನಿ ನಿಂತ್ಕೊಳ್ಳಿ. ಇನ್ಸ್ಪೆಕ್ಟರ್ ಸಾಹೇಬ್ರ ನಿಂತ್ಕೊಳ್ಳಿ. ಸಮಯ ಚಿಂಗಂ ಸರ್, ಬೇಗ ನಾನು ಹೇಳಿದಂಗೆ ಮಾಡು. ಹಿಂಗೆ ಐಡಿಯಾ. ಹೋಗ ಆ ಕಡೆ. ಅಯ್ಯಪ್ಪ, ಅಯ್ಯಮ್ಮ, ಓ ಮೈ ಗಾಡ್, ಏನ್ ನಡೀತಾ ಇದೆ ಇಲ್ಲಿ? ಇನ್ನು ಯಾರ ನನ್ನ ಮೈಲ್ ಬಂದು ಬೀಳ್ತಾರೋ? ಅಯ್ಯೋ, ಸಾಕು, ಸರಿ ಹೇಳ್ಬೇಕೀಗ. ಈ ಜನಗಳೆಲ್ಲ ನನ್ ಮೇಲೆ ಓಡಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಇದು ನನ್ನ ಬಾಡಿ, ಯಾವುದೇ ನ್ಯಾಷನಲ್ ಹೈವೇ ಅಲ್ಲ. ನಿಂತ್ಕೊಳ್ಳಿ, ಇಲ್ಲ ನೇಮಪ್ಪ, ನಿಂತ್ಕೊಳ್ಳಿ ಬೇಗ. ಮತ್ತೆ ಎಳ್ಳಿನ ತಲೆ ಮೇಲೆ ಬಿತ್ತು. ಇದೊಂದೇ ಬಾಕಿ ಇದ್ದಿದ್ದು. ಮತ್ತೆ ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮೋಟು ಬದಲು ಪತ್ಲುಗೆ ಗುಂಡಾರ್ ಸಾಯಿಸ್ಬಿಡ್ತೀನಿ. ಪತ್ಲು ಬದಲು ಆ ಮೋಟು ಗುಂಡಾರಿಸ್ಬಿಡ್ತೀನಿ.
ಆದ್ರೆ ಮೋಟು ಇಲ್ಲಿ ಇಲ್ವಲ್ಲ. ಅವನು ಬಂದೇ ಬರ್ತಾನೆ. ಕಸಕಸೆ ಬದಲು ಡಾಕ್ಟರ್ ಮುನ್ಸಾಮಿ ಅವನ್ ಬಂದೇ ಬರ್ತಾನೆ. ಅವನ್ ಖಂಡಿತ ಇಲ್ಲಿಗೆ ಬಂದೇ ಬರ್ಬೇಕು. ಈಗ ಲೆಕ್ಕ ಸರಿ ಇದೆ, ನೋ ಕನ್ಫ್ಯೂಷನ್ ತಾನೆ. ಸುಮ್ನೆ ಮಾತಿಗೆ ಹೇಳ್ತೀನಿ, ಅಕಸ್ಮಾತ್ ಯಾರು ಬರ್ಲಿಲ್ಲ ಅಂದ್ರೆ ಯಾರ ಮೇಲೆ ಗುಂಡಾರಿಸ್ತೀರಾ? ನಾನು ಇದನ್ನ ಯೋಚನೆ ಮಾಡಿರ್ಲಿವಲ್ಲ. ಅಕಸ್ಮಾತ್ ಯಾರು ಬರ್ಲಿಲ್ಲ ಅಂದ್ರೆ ನಾನ್ ನಿನ್ಗೆ ಗುಂಡಾಯಿಸಿ ಸಾಯಿಸ್ಬಿಡ್ತೀನಿ. ಬಾಸ್ ಅಲ್ಲಿ ನೋಡಿ, ಟಿಕೆಟ್ ನಮ್ಮ ಹತ್ರನೇ ಹಾರ್ಕೊಂಡ್ ಬರ್ತಾ ಇದೆ. ಆದ್ರಿಂದ 4 ಜನನು ಓಡ್ ಬರ್ತಾ ಇದ್ದಾರೆ. ನಿಂತ್ಕೊಳ್ಳಪ್ಪ, ಟಿಕೆಟ್. ಅಯ್ಯೋ ನಡ ಬಿದ್ದೋಯ್ತು. ಖುಷಿ ಆಗ್ತಿದೆ, ಯಾಕಂದ್ರೆ ನೀವು ನನಗೆ ತಗೊಂಡ್ ಕೊಟ್ರಿ ಟಿಕೆಟ್. ಇಲ್ಲ ಅಂದ್ರೆ ನಾನ್ ನಿಮ್ಗೆಲ್ಲ ಕೊಡ್ತಾ ಇದ್ದೆ ಮೇಲೆ ಟಿಕೆಟ್. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೋ ನಂಬರ್ 2. ಬಕೆಟ್ ಹಿಡಿದಿನ ಬಿಡ್ಬಿಡೋ ಮೊದ್ಲು ಆ ನ್ಯೂಸ್ ಪೇಪರ್ ಕೊಡಿಲಿ. ಬಸ್ ಏನಾಯ್ತು? ಲಾಟ್ರಿ ಹೊಡೆದಿದ್ಯಾ? ₹1,00,00,000 ಆಸೆ ತೋರಿಸ್ಬಿಟ್ಟು ನಮ್ಮನ್ನ ಹುಲ್ಲು ಮಾಡಾಕ್ಬಿಟ್ಟ. ಮಹಾರಾಜ ಲಾಟ್ರಿ ಟಿಕೆಟ್ ಏನೋ ಸರಿ, ಆದ್ರೆ ಹಳೇದು ರಾಣಿ ಟಿಕೆಟ್ ತಗೊಂಬಂದ್ ತೋರಿಸ್ಬಿಟ್ಟ. ವಾ ಬಾಸ್ ವಾ, ಎಂತ ಕವನ. ಬಾಯ್ ಮುಚ್ಚು, ₹5,00,00,000 ನುಕ್ಸಾನ ಆಗಿದೆ ನಂಗೆ. ಈಗ ಮಹಾರಾಜ ಲಾಟ್ರಿ ಟಿಕೆಟ್ಗೆ ದುಡ್ಡು ಬಂದಿದೆ, ಆದ್ರೆ ಇವನ ಹತ್ರ ಬರೀ ರಾಣಿ ಟಿಕೆಟ್ ಮಾತ್ರ ಇದೆ. ಏನದು? ಸಮಯ ಕೊಡ್ತೀನಿ, ನೀವೇನಾದ್ರೂ ಬದಲಾಯಿಸಿದ್ರೆ ಮನಸ್ನ ನಿಮ್ಮಿಬ್ಬರಿಗೂ ಬಾರಿಸ್ತೀನಿ ತಬಲಾನ. ವಾ ಬಾಸ್, ಎಂತ ಕವನ. ಕವಿತಾ ಸೈಡ್ಗಿಟ್ಟು ಇವರಿಬ್ಬರನ್ನು ಹಿಡಿದು ಒಳಗಡೆ ಹಾಕಯ್ಯ ಮೊದ್ಲು. ಓಡ್ರ